ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಫೆಬ್ರವರಿ 12ನೇ ತಾರೀಕು ಗುರುವಾರ. ನಾಳೆಯಿಂದ 8 ರಾಶಿಯವರಿಗೆ ರಾಶಿ ಹಣ ಸಿಗೋದು, ಮುಟ್ಟಿದೆಲ್ಲ ಚಿನ್ನ. ಅವರಿಗೆ ಆ ದೇವಿ ಕೃಪಾ ಆಶೀರ್ವಾದದಿಂದ ಸಕಲವೂ ಒಳ್ಳೆಯದಾಗುತ್ತೆ. ಆ ರಾಶಿಗಳು ಯಾವುದಂತ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ ಬನ್ನಿ ನೋಡೋಣ. ಹೌದು, ನಾಳೆ ಫೆಬ್ರವರಿ 12ನೇ ತಾರೀಕು ಗುರುವಾರ. ನಾಳೆಯಿಂದ 8 ರಾಶಿಯವರಿಗೆ ರಾಶಿ ಹಣ. ಆ ರಾಘವೇಂದ್ರ ಸ್ವಾಮಿ ಕೃಪಾ ಆಶೀರ್ವಾದದಿಂದ ಅವರಿಗೆ ಮುಟ್ಟಿದ್ದೆಲ್ಲ ಚಿನ್ನ. ಜೀವನದಲ್ಲಿ ಒಳ್ಳೆಯ ಅದೃಷ್ಟ ಪಡಿತಾರೆ ಅಂತ ಹೇಳಲಾಗುತ್ತೆ. ರಾಶಿಯವರಿಗೆ ಹೆಚ್ಚುವರಿ ಶ್ರಮವಾಗಿ ಪ್ರಯತ್ನ ಮಾಡಿದರೆ ಅಪೇಕ್ಷಿತ ಫಲಿತಾಂಶಗಳು ಸಿಗ್ತಾ ಹೋಗ್ತದೆ. ಕಾಸಿನ ತೊಂದರೆಗಳು ನಿವಾರಣೆ ಆಗುತ್ತೆ. ವ್ಯಾಪಾರದ ಲಾಭಗಳು ಹೆಚ್ಚಾಗ್ತಾ ಹೋಗುತ್ತೆ. ನೀವು ಹೆಮ್ಮೆಯಿಂದ ರಕ್ಷಿಸ್ಕೊಳ್ತೀರಾ. ಉತ್ತಮ ವೃತ್ತಿ ಮತ್ತೆ ಅವಕಾಶಗಳನ್ನ ನೀವು ಪಡ್ಕೊತೀರಾ. ಸಂಬಂಧಗಳು ಬಹಳ ಅದ್ಭುತವಾಗಿರುತ್ತೆ. ಪಾತ್ರರ ಒಟ್ಟಿಗೆ ಭಿನ್ನಾಭಿಪ್ರಾಯಗಳು ದೂರವಾಗುತ್ತೆ. ಸಂಬಂಧಗಳಲ್ಲಿ ತಪ್ಪು ತಿಳುವಳಿಕೆ ನಿವಾರಣೆ ಆಗುತ್ತೆ. ಪ್ರಮುಖ ನಿರ್ಧಾರಗಳು ತಗೊಳ್ಳೋದರಲ್ಲಿ ಯಶಸ್ವಿ ಆಗ್ತೀರಾ. ಜಾತಿಯೊಟ್ಟಿಗೆ ಸಂತೋಷ ಸಮಯಗಳು ಕಳೆಯಲು ಅವಕಾಶ ಸಿಗುತ್ತೆ. ನಿಮಗೆ ಕೆಲಸ ಮಾಡ್ತಿರುವಂತ ಮಹಿಳೆಯರಿಗೆ ಕೆಲಸದಲ್ಲಿ ಬಡ್ತಿ ಅನ್ನೋ ಅವಕಾಶ ಸಿಗುತ್ತೆ. ಕೆಲಸದಲ್ಲಿ ಮಾತ್ರವಲ್ಲದೆ ಮನೆಯಲ್ಲಿ ಸಮೇತ ನಿಮ್ಮ ಬಡ್ತಿ ಅಂದ್ರೆ ನಿಮ್ಮ ಗೌರವ ಹೆಚ್ಚಾಗ್ತಾ ಹೋಗುತ್ತೆ. ನಿಮ್ಮ ಪ್ರೇಮ ಸಂಬಂಧಗಳು ಆಳವಾಗ್ತಾ ಹೋಗುತ್ತೆ. ಹೊಸ ಕೆಲಸ ಆರಂಭ ಮಾಡಕ್ ಮುಂಚೆ ಜಾಗೃತರಾಗಿರಿ. 100 ಸರಿ ಯೋಚನೆ ಮಾಡಿ. ಸರ್ಕಾರಿ ನಿರ್ಧಾರಗಳು ನಿಮ್ಗೆ ನಷ್ಟವನ್ನ ಉಂಟು ಮಾಡೋ ಸಾಧ್ಯತೆ ಇದೆ. ಅದಕ್ಕೆ ಸ್ವಲ್ಪ ಹುಷಾರಾಗಿರಿ. ಕೆಲಸ ಮಾಡುವ ವೃತ್ತಿ ಅವರ ವೃತ್ತಿಯಲ್ಲಿ ಅವರು ಜಾಗೃತರಾಗಿರ್ಬೇಕು. ತುಂಬಾ ಕೆಲಸವನ್ನ ನೀವು ಪೂರೈಸದೆ ಇತರರಿಗೆ ವಹಿಸಿ ನೀವು ಪೂರ್ತಿ ಮಾಡೋದನ್ನ ತಪ್ಪಿಸಿ. ಇತರರಿಗೆ ವಹಿಸಿದ ಕೆಲಸ ಹಾಳಾಗುವ ಲಕ್ಷಣ ಗೋಚರಿಸ್ತಾ ಇದೆ. ವಿರೋಧಿಗಳು ಮತ್ತೆ ಶತ್ರುಗಳ ಜೊತೆಗೆ ಆದಷ್ಟು ನೀವು ಜಾಗೃತರಾಗಿರಿ. ನಿಮ್ಮ ಮೇಲಧಿಕಾರಿಯೊಟ್ಟಿಗೆ ಒಳ್ಳೆಯ ಸಂಬಂಧವನ್ನ ಕಾಪಾಡಿಕೊಳ್ಳಿ. ಅನಿರೀಕ್ಷಿತವಾಗಿ ಒಂದಿಷ್ಟು ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಗೋಚರಿಸುತ್ತದೆ. ಆ ಅನಿರೀಕ್ಷಿತ ಬದಲಾವಣೆಯಿಂದ ನೀವು ಒಂದಷ್ಟು ಲಾಭವನ್ನು ಸಮೇತ ಕಂಡುಕೊಳ್ತೀರಿ. ಸಂದರ್ಭ ಮತ್ತೊಮ್ಮೆ ನಿಮಗೆ ಅನುಕೂಲ ಅಂತ ಸಾಬೀತಾಗತ್ತೆ. ವೃತ್ತಿ ಬದುಕಲ್ಲಿ ನೀವು ಅನ್ಕೊಂಡಷ್ಟು ಯಶಸ್ಸನ್ನ ಲಾಭವನ್ನ ನೀವು ಕಂಡುಕೊಳ್ತೀರಿ. ಉದ್ಯೋಗದಲ್ಲಿ ಇರುವಂತವರಿಗೆ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ. ಸ್ವಲ್ಪ ಪ್ರತಿಕ್ರಿಯೆ ಪರಿಣಾಮಗಳು ಉಂಟಾದರೂ ಕೂಡ ಸಮಯದಲ್ಲಿ ನಿಮ್ಮ ಪ್ರೀತಿಯ ಫ್ರೆಂಡ್ಸ್ ಅಥವಾ ಸಂಗಾತಿಗಳು ನಿಮ್ಮ ಬೆಂಬಲವಾಗಿರ್ತಾರೆ. ಆದಷ್ಟು ಆರೋಗ್ಯ ಕಡೆಗೆ ಗಮನ ಕೊಡಿ. ಮಾರುಕಟ್ಟೆಯಲ್ಲಿ ನಿಮ್ಮ ಖ್ಯಾತಿಯನ್ನು ಉಳಿಸಿಕೊಳ್ಳಲು ಉದ್ಯಮಿಗಳು ಶ್ರಮ ಪಡಬೇಕಾಗತ್ತೆ. ನೀವು ನಿಮ್ಮ ವೃತ್ತಿಪರ ಜೀವನದಲ್ಲಿ ಅಪೇಕ್ಷೆ ಪಟ್ಟಷ್ಟು ಹೆಚ್ಚು ಲಾಭ ಮತ್ತೆ ಯಶಸ್ಸನ್ನ ಪಡಿತೀರಿ. ಎಚ್ಚರಿಕೆ ತಗೊಳ್ಳುವಂತ ನಿಮ್ಮ ನಿರ್ಧಾರಗಳು ನಿಮ್ಮ ಜೀವನದಲ್ಲಿ ಉಳಿತನ್ನ ತಂದುಕೊಡುತ್ತೆ. ಅದು ನಿಮ್ಮ ಜೀವನವನ್ನ ಹೊಳೆಯುವಂತೆ ಮಾಡುತ್ತೆ ಅಂತ ಹೇಳ್ಬೋದು. ಅವಧಿಯಲ್ಲಿ ನಿಮ್ಮ ಪ್ರೇಮ ಸಂಬಂಧಪಟ್ಟಂತೆ, ನಿಮ್ಮ ವೈವಾಹಿಕ ಜೀವನಗಳ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಸಾಧ್ಯವಾದಷ್ಟು ನಿಮ್ಮ ಸಂಗಾತಿ ನಿಮಗೆ ಬೆಂಬಲವನ್ನ ಕೊಡ್ತಾರೆ. ನೀವು ವೃತ್ತಿಪರದಲ್ಲಿ ಇರೋರು ನಿಮ್ಮ ಸಮಯ ತಕ್ಕಂಗೆ ನೀವು ಬಡ್ತಿ ಅಥವಾ ಪ್ರಮೋಷನ್ ನೀವು ಏನಾದರೂ ನಿರೀಕ್ಷೆ ಮಾಡ್ತಾರೆ. ಆಸೆ ಈ ಸಂದರ್ಭದಲ್ಲಿ ಈಡೇರುತ್ತೆ. ನಿಮ್ಮ ಶ್ರಮದ ಪರಿಪೂರ್ಣ ನಿಮಗೆ ಫಲವನ್ನು ನಿಮಗೆ ಈ ಸಂದರ್ಭದಲ್ಲಿ ಸಿಗುತ್ತೆ. ಇಷ್ಟೆಲ್ಲ ಲಾಭ ಮತ್ತೆ ಅದೃಷ್ಟ ಪಡಿತಿರುವಂತ ಆ ಅದೃಷ್ಟವಂತ ರಾಶಿಗಳು ಯಾವುದು ಅಂತ ಹೇಳಿದ್ರೆ ಕಟಕ ರಾಶಿ, ಧನು ರಾಶಿ, ತುಲಾ ರಾಶಿ, ಕನ್ಯಾ ರಾಶಿ, ಮಿಥುನ ರಾಶಿ, ಮೇಷ ರಾಶಿ, ವೃಷಭ ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ರೂ ಕೂಡ ಇಲ್ಲಾಂದ್ರೂ ಕೂಡ ಓಂ ನಮೋ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ. ಹಾಗೆ ರಾಘವೇಂದ್ರನಿಗೆ ಒಂದು ಲೈಕ್ ಮಾಡಿ.